ಕುಷ್ಟಗಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಈಗ ಒಂದು ಮಾಹಿತಿ ಕೇಳಿದ್ವಿ ನಾವು ಮಾದಾಪುರ ಅಂಗನವಾಡಿ ನೇಮಕಾತಿ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ. ಇಲ್ಲಿ ಮಾಹಿತಿ ಒಳಗಡೆ ಏನು ಹೇಳ್ತಾರಂದರೆ, ಕುಷ್ಟಗಿ ಯೋಜನೆಯ ಮಾದಾಪುರ 1ನೇ ಕೇಂದ್ರಕ್ಕೆ ಶ್ರೀಮತಿ ಲಕ್ಷ್ಮವ್ವ ಎಂಬುವರನ್ನು ಸಹಾಯಕಿಯ ಹುದ್ದೆಯಿಂದ ಕಾರ್ಯಕರ್ತೆಯ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. ಎಲ್ಲಿಂದ 1ನೇ ಕೇಂದ್ರಕ್ಕೆ ಲಕ್ಷ್ಮವ್ವ ಅವರನ್ನು ಸಹಾಯಕಿಯ ಹುದ್ದೆಯಿಂದ ಕಾರ್ಯಕರ್ತೆಯ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. ಯಲ್ಲಮ್ಮ ಹಂಡಿಯವರೇ, ನೀವು ತಾಲೂಕು ಅಧಿಕಾರಿಗಳು ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು. ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಂದ್ರೆ ಏನೋ ನಿಮ್ಗೆ ಗೊತ್ತೈತೆ? ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ? ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಂದರೆ ಹುಟ್ಟಿದ ಮಕ್ಕಳ ಬೆರಳಲ್ಲಿ ಹಿಡಿದು ನಡೆಸೋಂಥ ಅಧಿಕಾರಿಗಳು. ನೀವು ಬೆರಳಲ್ಲಿ ಕೈ ಹಿಡಿದು ನಡೆದಾಡಿಸತಕ್ಕಂಥ ಅಧಿಕಾರಿಗಳು. ನೀವು ಇಷ್ಟು ಸುಳ್ಳು ಹೇಳಬೇಕಾದ್ರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಅಂಗನವಾಡಿ ಕಾರ್ಯಕರ್ತೆಯರಾಗಲಿ, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಾಗಲಿ, ಸಹಾಯಕಿಯರಾಗಲಿ, ಇವರೆಷ್ಟು ಸುಳ್ಳು ಹೇಳ್ಬೋದು? ಅಮ್ಮ ತಾಯಿ ಯಲ್ಲಮ್ಮ ಹಂಡಿ ಮೇಡಮ್ ಅವರೇ, ಲಕ್ಷ್ಮವ್ವ ಯಾವ ಕೇಂದ್ರದಲ್ಲಿ ಮಾಡಿದಳದೊಂದು ಸ್ಪಷ್ಟನೆ ನೀಡಿ ಸಾರ್ವಜನಿಕರಿಗೆ, ನನಗೆ ಬೇಡ, ಸಾರ್ವಜನಿಕರಿಗೆ, ನಿಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನೀಡ್ರಿ. ನನಗೆ ನೀಡೋದು ಬೇಡ. ನೀವು ಹಿರಿಯ ಅಧಿಕಾರಿಗಳಿಗೆ ಕಣ್ಣಲ್ಲಿ ಮಣ್ಣೆರ್ಚ್ತಾ ಇದ್ದೀರಿ. ನೀವು 2ನೇ ಕೇಂದ್ರದಲ್ಲಿ ಮಾಡಿದಳಂತ ಹೇಳ್ತಿದ್ರಲ್ಲ ನೀವು ದಾಖಲಾತಿಯಲ್ಲಿ. ಯಾವ ಕೇಂದ್ರದಾಗ ಮಾಡಿದಳಮ್ಮ ತಾಯಿ? ಹಾಂ, ಯಾವ ಕೇಂದ್ರದಲ್ಲಿ ಮಾಡಿದಳ ಅಯ್ಯಮ್ಮ? ಸ್ವಲ್ಪ ಇದ್ರ ಬಗ್ಗೆ ಸಾರ್ವಜನಿಕರಿಗಾಗಲಿ, ಮಾದಾಪುರ ಗ್ರಾಮಸ್ಥರಿಗರಾಗಲಿ, ಮಾದಾಪುರ ಗ್ರಾಮದಲ್ಲಿ ಬರ್ತಕ್ಕಂಥ ಶಾಲೆಯ ಮಕ್ಕಳಿಗಾಗಲಿ ಸ್ವಲ್ಪ ವಿವರಣೆ ನೀಡ್ರಮ್ಮ ತಾಯಿ. ಸುಳ್ಳು ಹೇಳಬೇಡ್ರಿ. ಸುಳ್ಳು ಹೇಳೋದ್ರಿಂದ ಏನು ಲಾಭ ಇಲ್ಲ. ನಿಮ್ಮ ರೆಕಾರ್ಡ್ಸ್ ಹೇಳ್ತೈತೆ ಇಲ್ಲಿ 1ನೇ ಕೇಂದ್ರಕ್ಕೆ 2ನೇ ಕೇಂದ್ರದ ಸಹಾಯಕಿನ ಮುಂಬಡ್ತಿ ನೀಡಲಾಗ್ತಿದೆ ಅಂತ ಹೇಳ್ತಾರೆ ನೀವು. ಮತ್ತು ಮುಂದೆ ಏನು ಹೇಳ್ತಾರೆ ನೀವಿಲ್ಲಿ? ಸದ್ರಿ ಅವರು ಈ ಹಿಂದೆ ಮಾದಾಪುರ 2ನೇ ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಯಲ್ಲಮ್ಮ ಹಂಡಿಯವರೇ, ಸದ್ರಿಯವರು 10 ವರ್ಷಗಳ ಕಾಲ, ಎಷ್ಟು ವರ್ಷ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷಗಳ ಕಾಲ 2ನೇ ಕೇಂದ್ರದ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಳು ಅಂತ ಹೇಳ್ತಾರೆ ನೀವು. ನೀನು ಒಂದು ದಿನ ಆದರೂ ಆ ಕೇಂದ್ರಕ್ಕೆ ಬಂದು ನೋಡಿದೆಯಾ ನಮ್ಮ ತಾಯಿ? ನೀನು ಒಂದು ದಿನ ಆದರೂ ಮಾದಾಪುರಕ್ಕೆ ವಿಸಿಟ್ ಕೊಟ್ಟಿದ್ದೀಯಾ ನಮ್ಮ ತಾಯಿ? ನಿನಗೆ ಮಾದಾಪುರದಲ್ಲಿ ಅಂಗನವಾಡಿ ಕೇಂದ್ರಗಳು ಎಷ್ಟು ಅದಾವ ಅನ್ನೋದು ಗೊತ್ತಿದೆಯಾ ತಾಯಿ ನಿನಗೆ? ಹೋಗ್ಲಿ, ಮಾದಾಪುರ ಎಲ್ಲಿ ಐತೆ ಅನ್ನೋದು ನಿನಗೆ ಗೊತ್ತಿದೆಯಾ ನಿನಗೆ? ನೀವು ಒಬ್ಬರು ತಾಲೂಕು ಅಧಿಕಾರಿಗಳು ಸುಳ್ಳು ಹೇಳೋಕ್ಕೆ. ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದನೇ ನಿಮ್ಮ ಕೈ ಕಡೆ ಕೆಲಸ ಮಾಡೋರು ನಿಮ್ಮ ಮಾತು ಯಾವತ್ತೂ ಕೇಳಿಲ್ಲ. ಅವರು ನಮ್ಮೂರಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಏನು ಹೇಳಿದಾರ ಅದನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಿದ್ದೀರಿ. ನೀವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗಿದ್ದೀರಿ. ನೀವು ಆ ಅಮ್ಮ ಯಾವ ಕೇಂದ್ರದಲ್ಲಿ ಮಾಡಿದಾಳ ಅಂತೇಳಿ ತಿಳಿಸಿ, ಮುಂದೆ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ದಾಖಲಾತಿ ಏನು ಹೇಳ್ತಾರೆ ಇಲ್ಲಿ? ನೇಮಕಾತಿ ಹೊಂದಿದಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ 4 ಊರು ಗ್ರಾಮಗಳ ಅಂಗನವಾಡಿ ಸಹಾಯಕಿಯರ ಮುಂಬಡ್ತಿ ನೀಡಿದ್ರಿ. ಮುಂಬಡ್ತಿ 4 ಊರು ಗ್ರಾಮ ಯಾವ್ಯಾವು ಹೇಳ್ತೀನಿ. ಮೊದಲನೆಯದ್ದಾಗಿ ತೆಗ್ಗಿಹಾಳು, ಎರಡನೆಯದ್ದು ಮಾದಾಪುರ, ಮೂರನೆಯದ್ದು
ಮದ್ನಾಳು. 4ನೇದು ಹನುಮಸಾಗರ 6ನೇ ಕೇಂದ್ರ. ಮದ್ನಾಳು 1ನೇ ಕೇಂದ್ರ. ಮಾದಾಪುರ 2ನೇ ಕೇಂದ್ರ ಅಂತ ಹೇಳ್ತಾರೆ ನೀವು. ಇಲ್ಲಿ ನಿಮ್ಮ ದಾಖಲಾತಿ ಇದು. ನನ್ನ ಮನೆಗೆ ಹುಟ್ಟಲ್ಲ, ಇದನ್ನು ನಾನು ಕೊಟ್ಟಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ದಾಖಲೆ ಇದು. ಆಯಿತಾ? ಇದರಲ್ಲಿ ಏನು ಹೇಳ್ತಾರೆ ಅವರು, ಡಿ ಸಿ ಅವರಿಗೆ ಮೋಸ ಮಾಡ್ತಾರೆ ನೀವು, ಉಪನಿರ್ದೇಶಕರಿಗೂ ಮೋಸ ಮಾಡ್ತಾರೆ ನೀವು, ಇಲಾಖೆಗೆ ಮೋಸ ಮಾಡ್ತಾ ಇದ್ದೀರಿ ನೀವು, ಜನಗಳಿಗೆ ಮೋಸ ಮಾಡಿದ್ರಿ, ಇನ್ನು ಇಲಾಖೆಗೆ ಮೋಸ ಮಾಡಲಾರ್ದು ಇರ್ತೀರ ನೀವು. ಆ ಕಾರ್ಯಕರ್ತರನ್ನು ಮೋಸ ಮಾಡ್ತಾ ಇದ್ದಾರೆ, ಸಹಾಯಕರನ್ನು ಮೋಸ ಮಾಡ್ತಾ ಇದ್ದಾರೆ, ನೀವು ಮೋಸ ಮಾಡ್ತಾ ಇದ್ದೀರಿ. ಇಲ್ಲೇನು ಹೇಳ್ತೀರಿ, ಓದಿಬಿಡ್ತೀನಿ ನೋಡೋದು ಸ್ಪಷ್ಟವಾಗಿ ನಿಮ್ಮ ದಾಖಲಾತಿನ. ಏನಂತ ಹೇಳ್ತಾ ಇದೆ ಅಂದ್ರೆ, ಸದರಿ ಕೇಂದ್ರದ ವ್ಯಾಪ್ತಿಯಲ್ಲಿ ಅರ್ಹ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಇಲ್ಲದ ಪ್ರಯುಕ್ತ ಅಂತ ಹೇಳ್ತಾರೆ ನೀವು. ಸದರಿ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಇಲ್ಲದ ಪ್ರಯುಕ್ತ ಅಂತ ಹೇಳ್ತಾರೆ. ಯಲ್ಲಮ್ಮ ಹಂಡಿಯವರೇ, 2ನೇ ಕೇಂದ್ರದಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಾಡ ಅಂತ ಹೇಳಿ ದಾಖಲಾತಿ ಕೊಡ್ತೀರಿ, ಮತ್ತು ಮಿನಿ ಅಂಗನವಾಡಿ ಇಲ್ಲದ ಪ್ರಯುಕ್ತ ಅಂದರೆ ಇಲ್ಲದ ಪ್ರಯುಕ್ತ ಅಂಗನವಾಡಿ ಸಹಾಯಕಿಯರ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ. ಯಾವ ಕೇಂದ್ರದಾಗ ಮಾಡಿದಳಮ್ಮ ಆ ಎಮ್ಮನ ಅರ್ಜಿ ಸ್ವೀಕಾರ ಮಾಡೋಕೆ ನೀವು? ಯಾವ ಕೇಂದ್ರದಲ್ಲಿ ಮಾಡಿದಳ ಆ ಎಮ್ಮನ ಅರ್ಜಿ ಸ್ವೀಕಾರ ಮಾಡೋಕೆ ನೀವು? ಆ ಎಮ್ಮಂದೊಂದು ಅರ್ಜಿ ಸ್ವೀಕಾರ ಮಾಡಿದಿರಿ ನೀವು. ಇದು ಕಾನೂನು ಬಾಹಿರಲ್ಲ, ಇದು ತಪ್ಪಲ್ಲ, ಇದು ಕಾನೂನು ಉಲ್ಲಂಘನೆ ಅಲ್ಲ. ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿಂದ, ಮಾದಾಪುರದಿಂದ ಬೆಂಗಳೂರು ಸಚಿವರ ಕೊಠಡಿಯ ತನಕ ಮತ್ತು ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸರ್ಕಾರದ ಜಂಟಿ ನಿರ್ದೇಶಕರಿಗೆ ಕಳಿಸಿದಿರಿ ನೀವು. ನಿಮಗೇನಾದರೂ ಮಾನವ ಮರ್ಯಾದೆ ಐತೇನ್ರಿ? ನಿಮಗೆ ಈ ಥರ ಬರೆದು ಕಳಿಸ್ತಾ ಇದ್ದೀರಲ್ಲ ನೀವು. ಮಾಹಿತಿ ನಿಮಗೆ ಮುಂದೆ ಮಾರಿ ಹಬ್ಬ ಇರಲಿ, ಮುಂದೆ ನೋಡ್ತೀನಿ. ಆಯಿತು. ಇಲ್ಲಿ ಮತ್ತೆ ನೀವೇನು ಹೇಳ್ತೀರಿ, ಸ್ವೀಕೃತವಾಗಿದ್ದು ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಸಾಕಿನ್ ಮಾದಾಪುರ ಇವರು ಮಾದಾಪುರ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದಳು ಅಂತ ಬರ್ತೀರಿ. ಅಮ್ಮ, ತಾಯಿ, ಯಲ್ಲಮ್ಮ ಏನು ಹೇಳ್ತಾರೆ ಇಲ್ಲಿ? 1ನೇ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀ ಗಂಡ ಬಸವರಾಜ್ ಕರಡಿ ಮಾದಾಪುರ ಇವರು 1ನೇ ಕೇಂದ್ರದಲ್ಲಿ 10 ವರ್ಷ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ್ದಾಳೆ ಅಂತ ಹೇಳ್ತಾರೆ. ಮತ್ತು 3 ಕಿಲೋಮೀಟರ್ ಅಂತರ ವಾಸವಾಗಿರುವುದರಿಂದ ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರನ್ನು ಮಾದಾಪುರ 1ನೇ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹುದ್ದೆಗೆ ಮುಂಬಡ್ತಿ ನೀಡಲು ಸಮಿತಿ ಅನುಮೋದನೆ ನೀಡಿತು. ಸಮಿತಿಗೆ 2ನೇ ಕೇಂದ್ರ ಅಂತ ಕೊಟ್ಟಿದ್ದೀರಿ ನೀವು ದಾಖಲಾತಿನ. ಎಲ್ಲೈತಮ್ಮ ನಿನ್ನ ಹತ್ರ ದಾಖಲಾತಿ? ಏನೈತಿ ಪ್ರೊಡ್ಯೂಸ್ ಮಾಡಿ ನೋಡೋಣ ಅದನ್ನು. 2ನೇ ಕೇಂದ್ರದಲ್ಲಿದ್ದವ್ರನ್ನ ಸ್ಥಾನ ಪಲ್ಲಟನೆ ಮಾಡಿ 29/8/2011 ಸ್ಥಾನ ಪಲ್ಲಟನೆ ಮಾಡ್ತಾರೆ. 2ನೇ ಕೇಂದ್ರದಲ್ಲಿ ಸಹಾಯಕಿ ಸ್ಥಾನ ಇಲ್ಲ ಅಲ್ಲಿದ್ದವ್ರನ್ನ ಅಲ್ಲಿಗೆ ಸ್ಥಾನ ಪಲ್ಲಟನೆ ಮಾಡಿರಿ ನೀವು, ನಿಮ್ಮ ಅಧಿಕಾರಿಗಳು. ಇದು ನಿಮಗೆ ತಪ್ಪು ಅನಿಸ್ಲಿಲ್ವ? ನಿಮಗೆ ಇದು ಕಾನೂನು ಉಲ್ಲಂಘನೆ ಅನಿಸಲ್ವ? ಇದು ಕಾನೂನು ಬಾಹಿರ ಅನಿಸಲ್ವ ನಿಮಗೆ? ಮತ್ತು ನಾವು ಕಾನೂನು ಮೀರಿ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಇದೇನಾ ನಿಮ್ಮ ಕಾನೂನು? ಇದೇನೇ ನಿಮ್ಮ ಇಲಾಖೆಯ ನಿಯಮಗಳು? ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ಟಿರಲ್ರಿ ನೀವು. ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಇಲಾಖೆಯಲ್ಲಿ ಕೆಟ್ಟ ಹೆಸರು ಬರ್ತೈತಿ. ನಿಮ್ಮ ಇಲಾಖೆಗೆ.
ಯಾವ ಮಾನದಂಡಗಳ ಮೇಲೆ ನೀವು ಆ ಎಮ್ಮನಿಗೆ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತೇಳ್ಬಿಟ್ಟು ಒಂದು ಪೇಪರ್ ಮೇಲೆ ಬರೆದಿದ್ದೀರಲ್ಲ ನೀವು, ಉಲ್ಲಂಘನೆ ಆಗಿಲ್ಲ ಅಂತೇಳ್ಬಿಟ್ಟು, ಇದು ಉಲ್ಲಂಘನೆ ಅಲ್ಲ ಇದು. ಆ ಎಮ್ಮ 1ನೇ ಕೇಂದ್ರದಲ್ಲಿ ಮಾಡಿದಾಳ ಅಂದಕ್ಕೆ ನಿಮ್ಮ ಹತ್ರ ಏನು ಆಧಾರ ಐತಿ? 1ನೇ ಕೇಂದ್ರದಲ್ಲಿ ಮಾಡಿರೋದಕ್ಕೆ ಏನು ಆಧಾರ ಐತಿ? ಎಲ್ಲಮ್ಮ ಹಂಡಿ ನಿಮಗೆ ನಾವು ಕೇಳ್ತಾ ಇರೋದು. ಹಾಂ, ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡ್ತಾರೆ ನೀವು. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಕೊಪ್ಪಳ ಜಿಲ್ಲಾದಲ್ಲಿ ಇರತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಲಂಚ ತೆಗೆದುಕೊಳ್ಳುವಂಥ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಎಲ್ಲಿ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪದೋನ್ನತಿ ನೀಡುವಾಗ ಸಭೆಯೊಳಗಡೆನೇ ಹೇಳ್ತಾರೆ ಇವರು, 1ನೇ ಕೇಂದ್ರದಲ್ಲಿ 10 ವರ್ಷ ಆಗಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ ಮಹಿಳೆಯನ್ನು 1ನೇ ಅಂಗನವಾಡಿ ಕೇಂದ್ರಕ್ಕೆ ಮುಂಬಡ್ತಿ ನೀಡಲಾಗ್ತದೆ ಅಂತ ಹೇಳ್ತಾರೆ. ನನಗಿಲ್ಲಿ ಮಾಹಿತಿ ಒಳಗಡೆ ಏನು ಹೇಳ್ತಾ ಇದ್ದಾರೆ? ನನಗೆ ಮಾಹಿತಿ ಒಳಗಡೆ ಏನು ಹೇಳ್ತಾರೆ ಇಲ್ಲಿ? ಕುಷ್ಟಗಿ ಯೋಜನೆಯ ಮಾದಾಪುರ 1ನೇ ಕೇಂದ್ರಕ್ಕೆ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಎಂಬುವರು ಸಹಾಯಕಿಯ ಹುದ್ದೆಯಿಂದ ಕಾರ್ಯಕರ್ತೆ ಹುದ್ದೆಗೆ ಮುಂಬಡ್ತಿ ನೀಡಲಾಗ್ತದೆ. ಸದ್ರಿಯವರು ಹಿಂದೆ ಮಾದಾಪುರ 2ನೇ ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ನೇಮಕಾತಿ ಒಳಗಡೆ 1ನೇ ಕೇಂದ್ರದಲ್ಲಿ 10 ವರ್ಷ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದಳ ಅಂತ ಹೇಳ್ತೀರಿ. ಅದನ್ನು ನಂಬಬೇಕು? ಮಾನ್ಯ ಜಂಟಿ ನಿರ್ದೇಶಕರಿಗೆ ಬರೆದಿದ್ದೀರಿ ನೀವು ಇದನ್ನ ಪತ್ರನ, ಜಂಟಿ ನಿರ್ದೇಶಕರು ಅವ್ರಿಗೆ ಬರೆದಿದ್ದೀರಿ. ಮಾದಾಪುರ 2ನೇ ಕೇಂದ್ರದ 10 ವರ್ಷಗಳ ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದ್ದರು ಮತ್ತು 22-23ನೇ ಸಾಲಿನಲ್ಲಿ ಮುಂಬಡ್ತಿ ನೀಡುವಾಗ ಸಭೆಯ ನಡವಳಿಕೆ ನಡೆದಿರುತ್ತದೆ. ನೋಡೋಣ ಇದಕ್ಕೆಷ್ಟು ಹೇಳ್ತಾರೆ. ಇದನ್ನೇ ನಾವು ಒಂದು ತಮ್ಮ ಗಮನಕ್ಕೆ ತಗೊಂಡು ಬಂದ್ವಿ. ನೆನಪಿದೆಯಾ ಎಲ್ಲಮ್ಮ ಹಂಡಿ ಮೇಡಮ್ ಅವರ? ನೆನಪಿದೆಯಾ ನಿಮ್ಗೆ? ಅದನ್ನೇ ನೀವು ಏನು ಮಾಡಿದಿರಿ? ಏನು ಮಾಡಿದಿರಿ ನೀವು ಅದನ್ನು? ಇವರ ದೂರಿನ ಬಗ್ಗೆ 1ನೇ ಅಂಗನವಾಡಿ ಕೇಂದ್ರದ ಸಹಾಯಕಿ ಅಂತೇಳಿ ನಮೂದಾಗಿರುವುದರಿಂದ ಇವರ ದೂರಿನ ಮುಖ್ಯ ಆರೋಪ ಇದು ಆಗಿರುವುದರಿಂದ ನಜರ್ ಚುಕ್ಕಿನಿಂದ ಆಗಿದೆ ಅಂತ ಹೇಳ್ತಾರೆ. ನಜರ್ ಚುಕ್ಕಿನಿಂದ ಆಗಿದೆ ಅಂತ ಹೇಳ್ತಾರೆ ನೀವು. ನಜರ್ ಚುಕ್ಕಿ ಆಗಿತ್ತಾ ನಿಮಗೆ? ಕಾಣಿಸಲ್ವಾ ನಿಮಗೆ? ಆಯಿತು, ನಜರ್ ಚುಕ್ ಅಂತ ಹೇಳ್ತೀನಿ, ಒಪ್ಪಿಕೊಳ್ತೀನಿ. 2ನೇ ಕೇಂದ್ರದ ಕಾರ್ಯಕರ್ತೆ ಬಸವ್ವ ಗಂಡ ಮಲ್ಲಿಕಾರ್ಜುನ ಗೌಡ ಉನಕುಂಟಿ ಇವರು 2010ರಿಂದ 2025 ತನಕ ಈಗ ಅಂಗನವಾಡಿ ಸಹಾಯಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ಬಂದಿದ್ದಾರೆ, ಇನ್ನು ಆರ್ಡರ್ ಕೊಟ್ಟಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ಆಯಿತು, ಅದು ಸೆಕೆಂಡ್ ವಿಷಯ. 2010ರಿಂದ ಇಲ್ಲಿಯ ತನಕ 25 ತನಕ 2ನೇ ಕೇಂದ್ರದ ಕಾರ್ಯಕರ್ತೆ ಬಸವ್ವ ಗಂಡ ಮಲ್ಲಿಕಾರ್ಜುನ ಗೌಡ ಉನಕುಂಟಿ ಇವರ ಕೈಯಲ್ಲಿ ಸಹಾಯಕಿ ಇಲ್ಲದ ಕಾರ್ಯನಿರ್ವಹಿಸಿದಾರಲ್ಲ, ಇದು ಕಾನೂನು ಬಾಹಿರ ಅಲ್ಲ, ಇದು ಕಾನೂನು ಉಲ್ಲಂಘನೆ ಅಲ್ಲ. ಇದು ನಿಮ್ಮ ಕಣ್ಣಲ್ಲೇ ಕಾಣಿಸ್ತಾ ಇಲ್ವಾ? ನಮ್ಮ ತಾಲೂಕಿಗೆ ನೀವು ಎಷ್ಟು ವರ್ಷ ಆಯಿತು ಬಂದು? 22-23 ಬಂದಿದ್ದೀರಿ ನೀವು. 2 ವರ್ಷ ಆದರೂ ನಿನಗೆ ಈ ಅಮ್ಮನ ಕೇಂದ್ರದಲ್ಲಿ ಸಹಾಯಕಿ ಇಲ್ಲ ಅಂತೇಳಿ ಈ ಅಮ್ಮನ ಮೇಲೆ ಏನು ಕ್ರಮ ತೊಗೊಂಡಿದ್ದೀರಿ ನೀವು? ಇದು ನಿನ್ನ ಕಣ್ಣು ಕಾಣಲ್ಲ? ಇದು ನಜರ್ ಚುಕ್ಕಿನ ನಿಮಗೆ? ಎಲ್ಲಮ್ಮ ಅಂಡಿಯವರ, ಇದು ನಜರ್ ಚುಕ್ಕಿನ ನಿಮಗೆ?
ಒಬ್ಬ ತಾಲೂಕು ಅಧಿಕಾರಿಯಾಗಿ ಈ ಥರ ಕರ್ತವ್ಯ ಲೋಪ ಮಾಡಿದರೂ ಕೂಡ ಕರ್ತವ್ಯ ಲೋಪ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಕೊಡ್ತಿರಲ್ಲ, ನಿಮ್ಮ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಹಾಕ್ಬೋದು.